ನೋಡಿ ಈ ನೀರೊಳಗಡೆ ಇದನ್ನು ಹಾಕೋತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿದೆ. ಎಲ್ಲವೂ ನೋಡಿ ಈ ಥರ ಆಯಿತು. ನಮ್ಗೆ ಯಾವ ಥರ ಡಿಸೈನ್ ಬೇಕು ಇವಾಗ ಅದೇ ಥರ ಕಟ್ ಮಾಡ್ಕೊಳ್ಳೋದು. ಇವಾಗ ಇದು ರೆಡಿ ಆಯಿತು. ಈಗ ನೋಡಿ ಎಷ್ಟು ಸುಲಭ ಅಲ್ವಾ ಕಟ್ ಮಾಡೋದು ಹಲಸಿನಕಾಯಿನ, ಆಯಿತಾ. ಈಗ ನೋಡಿ ನಾನು ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊತೀನಿ, ತೋರಿಸ್ತೀನಿ ಈಗ. ಇವಾಗ ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟು ದಪ್ಪ ಪೀಸ್ ಸಾಕು. ಈಗ ಇದರಲ್ಲಿ ನಾನು
ತಿಂಡಿ ಮಾಡ್ತೀನಿ. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ. ನೀರಲ್ಲೇ ಇಡಬೇಕು ಫ್ರೆಂಡ್ಸ್. ಅದನ್ನ ನೀರಲ್ಲಿ ಇಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಗಮ್ಮು ಮುಟ್ಟಿದ್ರೆ ಕೈಯೆಲ್ಲ ಗಮ್ಮಾಗುತ್ತೆ. ಅದನ್ನ ನೀರಲ್ಲೇ ಇಟ್ಟರೆ ಅದೇನೂ ಆಗೋಲ್ಲ ನೋಡಿ, ಮುಟ್ಟಿದ್ರೆ ಏನೂ ಆಗೋಲ್ಲ. ಆದರೂ ಅದಕ್ಕೋಸ್ಕರ ಅದನ್ನ ಈ ಥರ ಕಟ್ ಮಾಡಿ ನೀರೊಳಗೆ ಇಡ್ಬೋದು, ಇಟ್ಕೋಬೇಕು. ಮತ್ತು ಇದು ಕಟ್ ಮಾಡೋದಂತೂ ತುಂಬ ಸುಲಭ. ಇವಾಗ ತೋರಿಸಿದ್ದೀನಿ ನೋಡಿ. ಎಷ್ಟೋ ಜನ ಮಹಿಳೆಯರಿಗೆ ಇದು ಕಟ್ ಮಾಡೋದೇ ಗೊತ್ತಿರಲ್ಲ. ಅದನ್ನು ಈ ಕಡೆ ಮಂಡ್ಯ ಮೈಸೂರವರು ಕೊಚ್ಚಬೇಕು ಅದನ್ನ ಅಂತ ಮಾಡೋದೇ ಇಲ್ಲ. ಅದನ್ನು ಈ ಥರ ಕಟ್ ಮಾಡಿದ್ರೆ ಆರಾಮಾಗಿ ತೆಗಿಬೋದು. ಇವಾಗ ನಾನು ತೋರಿಸೋನಲ್ಲ ಆ ಥರ ಮಾಡಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ನಾನು ನೀರು ಇಟ್ಟಿದ್ದೀನಿ. ನೀರು ಸ್ಟವ್ ಹಚ್ಚಿ ಬಾಣಲೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ನೀರು ಕಾದಿದೆ. ಈಗ ನೋಡಿ ಈ ಥರ ಇದನ್ನು ತೊಳೆದು ಚೆನ್ನಾಗಿ 2 ಸರಿ 3 ಸರಿ ತೊಳೆದು ನೀರು ಚೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಸೂಪರಾಗಿದೆ ಫ್ರೆಂಡ್ಸ್. ಇದು ಒಳ್ಳೆ ಹದವಾಗಿ ಬಲ್ತಿಲ್ಲ, ಎಳೆದು ಚೆನ್ನಾಗಿದೆ ಇದು. ಇವಾಗ ನೋಡಿ ನೀರು ಕುದೀತಾ ಇದೆ. ನೀರಿಟ್ಟಿದ್ದೀನಿ, ಬಾಣಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿ ನೀರಿಟ್ಟಿದ್ದೀನಿ. ಅದು ಕುದೀತಾ ಇದೆ. ಅದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಉಪ್ಪು ಸೇರಿಸ್ಬೇಕು ಫ್ರೆಂಡ್ಸ್. ಉಪ್ಪು ಹಾಕಿದ್ದೀನಿ. ಈ ರೆಡಿ ಮಾಡ್ಕೊಂಡಿರೋ ಹಲಸಿನಕಾಯಿನ ಇದರಲ್ಲಿ ಸೇರಿಸ್ತೀನಿ. ತುಂಬ ಬೇಯಿಸೋದೇನು ಬೇಡ, ಒಂದು 4 ನಿಮಿಷ ಮೀಡಿಯಮ್ ಊರಿನಲ್ಲಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಇಟ್ಬಿಡಿ. ಆಮೇಲೆ ಮತ್ತೆ ಎಣ್ಣೆನಲ್ಲಿ ಕರಿತೀವಲ್ಲ, ಆಗ ಸೂಪರಾಗಿ ಬರುತ್ತೆ ಅದು. ಇದನ್ನು ಒಂದು ಕುದಿ ಬರಲಿ. ಒಂದು ಕುದಿ ಬಂದ ತಕ್ಷಣ ನಾನು ಇದನ್ನು ಸೋದಿಸ್ಕೊತೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ಸಾಕು. ಇವಾಗ ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಇದು ರೆಡಿ ಆಯಿತು ಅಂತ. ಸೂಪರಾಗಿ ನೋಡಿ ಸೋದಿಸ್ಕೊಂಡಿದ್ದೀನಿ ಈಗ ಎಲ್ಲನೂ ಸಹ. ಇವಾಗ ಇದನ್ನು ನಾನು ರೆಡಿ ಮಾಡ್ತೀನಿ. ನೋಡಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಇವಾಗ ನೋಡಿ ನಾನು ಇದರಲ್ಲಿ ಈಗ ಕಾಯಿ ರುಬ್ಬಿದ್ದೆ, ಇದರಲ್ಲೇ ಸಹ ಮಾಡ್ತಾಯಿದ್ದೀನಿ. ಏನು ಹಿಂಗಿದೆ ಅಂದ್ಕೋಬೇಡಿ ಮಿಕ್ಸಿ ಇದರಲ್ಲಿ. ಈಗ ಇದಕ್ಕೆ ನಾನು ರುಬ್ಕೊಳ್ಳೋಕ್ಕೆ ನೋಡಿ ಬೆಳ್ಳುಳ್ಳಿ, ಮತ್ತು ಶುಂಠಿ, 1-2 ದಪ್ಪದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಫುಲ್ಲು ದಪ್ಪದು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಅದು ಕಲ್ಲರ್ಗೋಸ್ಕರ ನಾನು ನೋಡಿ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಸಹ ಸೇರಿಸ್ತೀನಿ ಇದರಲ್ಲಿ, ರೆಡ್ ಕಲರ್ ಬರಲಿ ಅಂತ. ಇದ್ರದ್ದೇ ಸ್ವಲ್ಪ ವಾಟರ್ ಸೇರಿಸ್ತೀನಿ. ನೋಡಿ ಇದು ರೆಡಿ ಆಯಿತು. ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟು ಸಹ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಯಿತು. ಇವಾಗ ನೋಡಿ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಇದೇ ಹಲಸಿನಕಾಯಿನ ಬೇಯಿಸಿದ ಪಾತ್ರೆಗೆ ಸಹ ಹಾಕೋತಾ ಇದ್ದೀನಿ. ನಂತರ ಕಬಾಬ್ ಪುಡಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ.
ನಂತರ ಬೇಯಿಸ್ಲಿಕ್ಕೂ ಸ್ವಲ್ಪ ಉಪ್ಪು ಸೇರಿಸಿದೆ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಬೇಯಿಸ್ಕೊಂಡಿರುವಂತಹ ಬಿಸಿನೀರಲ್ಲಿ, ತುಂಬ ಹೊತ್ತೇನು ಬೇಯಿಸಬೇಡಿ, ಒಂದು 4 ನಿಮಿಷ 5 ನಿಮಿಷ ಅಷ್ಟೇ. ಬಿಸಿ ನೀರು ಒಳಗೆ ಉಪ್ಪು ಅರಿಶಿನ ಪುಡಿ ಹಾಕಿರುವಂಥ ಬಿಸಿನೀರಿಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸೋಡಿಸ್ಕೊಳ್ಳಿ. ನೋಡಿ, ಅದು ತುಂಬ ಬೇಯಿಸ್ಬಿಟ್ರೆ ಇದಾಗ್ಬಿಡುತ್ತೆ. ನೋಡಿ, ಈ ಥರನೇ ಇರಬೇಕು, ಅದು ದಪ್ಪಕ್ಕೆ ಆ ಥರ. ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ಸ್ವಲ್ಪ ಹೊತ್ತು ಇಡ್ತೀನಿ, ಒಂದು ½ ಆನ್ ಅವರ್ ಇಡ್ತೀನಿ. ನಂತರ ಇದನ್ನು ನಾನು ಕರಿತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಬಳಸೋದು ನನಗೆ ಯಾವಾಗಲೂ ಇದೆ ಸಫಲ್ ಗ್ರೌಂಡ್ನಟ್ ಆಯಿಲು, ಕಡಲೆಕಾಯಿ ಎಣ್ಣೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ನೀವು ಒಂದ್ಸರಿ ಬಳಸಿ ನೋಡಿ, ಹೇಳ್ತೀರ ನೀವೇ. ಯಾವಾಗಲೂ ಒಂದೇ ಥರ ಎಣ್ಣೆನ ನಾವು ಅಡುಗೆ ಮಾಡೋರು ಬಳಸಬಾರ್ದು ಫ್ರೆಂಡ್ಸ್. ಗೊತ್ತಿಲ್ಲ, ನಾನು ಒಂದು ಆರ್ಟಿಕಲಲ್ಲಿ ಓದಿದೆ, ಅದಕ್ಕೋಸ್ಕರ ನಾನು ಪ್ರತಿ ಸರಿನೂ ಒಂದೊಂದು ಎಣ್ಣೆ ಚೇಂಜ್ ಮಾಡ್ತಾಯಿರ್ತೀನಿ. ಅದರಲ್ಲಿ ಇದಂತೂ ಸೂಪರು, ಕಡಲೆಕಾಯಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾಡಿ ನೋಡಿ ನೀವು, ಟೇಸ್ಟು ಹೇಳ್ತೀರ ನೀವೇ. ಫ್ಯಾಟ್ ಆಗಲ್ಲ ಎಣ್ಣೆ ಕಾಯಿಸ್ತಿದ್ರೆ ಮೇಲೆ, ತೆಳುವಾಗಿ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿದೆ ಅಂತ ನನ್ನ ಭಾವನೆ. ನೀವು ಸಹ ಇಷ್ಟಪಟ್ಟುಕೊಂಡು ತಗೊಳ್ಳಿ, ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿಪಡಿ. ಇದರಿಂದ ತಯಾರಿಸಿದ ಆಹಾರವನ್ನು ತಿನ್ನಿ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇದು ಕನಿಷ್ಠ ಒಂದು 2 ಅವರ್ಸ್ ಇಟ್ಟಿದ್ದೆ. ನನಗೆ ½ ಆನ್ ಅವರ್ ಆಗಿದ್ರೆ ಸಾಕಾಗಿತ್ತು, ಬೇರೆ ಕೆಲಸ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಸಮಯನೇ ಇಟ್ಟಿದ್ದೀನಿ. ಇವಾಗ ಇದನ್ನು ನಾನು ಕರಿತೀನಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟು ಎಣ್ಣೆ ಹಾಕಿಟ್ಟಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಲಸಿನಕಾಯಿಯ ಕಬಾಬ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಿಕನ್ ಹಲಸಿನಕಾಯಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಮನೆ ಮಂದಿಯವರು ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿದ್ರೆ ಗೊತ್ತೇ ಆಗೋದಿಲ್ಲ, ತಿಂದಾಗ ಮಾತ್ರ ನಾವು ಇದು ಬೇರೆ ಅಂತ ಹೇಳೋಕ್ಕಾಗೋದು, ಆ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಾಸನೆ ಸಹ ಒಳ್ಳೆ ಗುಡ್ ಸ್ಮೆಲ್ಲು ಚಿಕನ್ ಥರನೇ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.